ಕೆಪಿಸಿಸಿ ನೂತನ ಅಧ್ಯಕ್ಷರ ಆಯ್ಕೆ ಮಾಡುವ ವಿಚಾರ ಬೆಂಗಳೂರಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲಿನಿಂದಲೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಂತ ಸತೀಶ್ ಜಾರಕಿಹೊಳಿ ಈಗ ರಿಯಾಕ್ಟ್ ಮಾಡಿದ್ದಾರೆ. ನಂದೇನೂ ಡಿಮ್ಯಾಂಡ್ಸ್ ಇಲ್ಲ, ಎಲ್ಲವೂ ಹೈಕಮಾಂಡ್ ಹೇಳಿದಂತೆ. ಹೈಕಮಾಂಡ್ನ ನಿರ್ಧಾರ, ನನ್ನದೇನೂ ಡಿಮ್ಯಾಂಡ್ ಇಲ್ಲ ಅಂತ. ಇಬ್ರು ಅಥವಾ ಮೂವರ ಹೆಸರು ಇಟ್ಕೊಂಡಿರ್ತಾರೆ. ಯಾರು ಸೂಕ್ತ ಅನ್ನೋದನ್ನ ಅವರು ನಿರ್ಧಾರ ಮಾಡಿ ಅವರು ಘೋಷಿಸ್ತಾರೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಇದನ್ನ ನಿರ್ಧಾರ ಮಾಡ್ತಾರೆ ಅಂತ ಬೆಂಗಳೂರಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಸಿಂಪಲ್. ಅದೇನು ಆನ್ಲೈನ್ ಈಗಾಗಲೇ ಘೋಷಣೆ ಮಾಡಿದಾರೆ. ಸಿಎಂ ಅವರೇ ಹೇಳಿದ್ಮೇಲೆ ಫಾರ್ಮಲ್ ಆಗಿ ಅಷ್ಟೇ ಆನ್ಲೈನ್ ಅಷ್ಟೇ ರೆಸಲ್ಯೂಷನ್ ಅಲ್ಲ, ಆಲ್ರೆಡಿ ಅವರು ಆಗೋದು ನಿಶ್ಚಿತ ಆಗಿದ್ದಲ್ಲ. ಹೀಗಾಗಿ ಚರ್ಚೆಯನ್ನು ಮಾಡ್ತಿರ್ಬೋದು. ಮುಂದೆ ಓತ್ ಬಗ್ಗೆ ಟೈಮು, ಡೇಟು, ಪ್ಲೇಸು ಚರ್ಚೆ ಮಾಡಿರ್ಬೋದು. ಇದೆಲ್ಲ ಗೊತ್ತಿಲ್ಲ. ಅದು ಸಾಯಂಕಾಲ ಅಥವಾ ನಾಳೆಗೆ ಅಂತಿಮ ಆಗ್ಬೋದು ಚರ್ಚೆ. ಅದನ್ನೆಲ್ಲ ಮಾತಾಡ್ತಿದ್ದಾರೆ ವರಿಷ್ಠರು, ಡೆಲ್ಲಿ ವರಿಷ್ಠರು, ರಾಜ್ಯ ವರಿಷ್ಠರು. ಅಂತಿಮವಾಗಿ ನಾಳೆವರೆಗೆ ಫೈನಲ್ ಆಗ್ಬೋದು. ಅಷ್ಟೇ ಸಿಂಪಲ್. ಅದೇನು ಆನ್ಲೈನ್ ಈಗಾಗಲೇ ಘೋಷಣೆ ಮಾಡಿದಾರೆ. ಸಿಎಂ ಅವರೇ ಹೇಳಿದ್ಮೇಲೆ ಫಾರ್ಮಲ್ ಆಗಿ ಅಷ್ಟೇ ಆನ್ಲೈನ್ ಅಷ್ಟೇ ರೆಸಲ್ಯೂಷನ್ ಅಲ್ಲ, ಆಲ್ರೆಡಿ ಅವರು ಆಗೋದು ನಿಶ್ಚಿತ ಆಗಿದ್ದಲ್ಲ. ಹೀಗಾಗಿ ಚರ್ಚೆಯನ್ನು ಮಾಡ್ತಿರ್ಬೋದು. ಮುಂದೆ ಓತ್ ಬಗ್ಗೆ ಟೈಮು, ಡೇಟು, ಪ್ಲೇಸು ಚರ್ಚೆ ಮಾಡಿರ್ಬೋದು. ಇದೆಲ್ಲ ಗೊತ್ತಿಲ್ಲ. ಅದು ಸಾಯಂಕಾಲ ಅಥವಾ ನಾಳೆಗೆ ಅಂತಿಮ ಆಗ್ಬೋದು ಚರ್ಚೆ. ಅದನ್ನೆಲ್ಲ ಮಾತಾಡ್ತಿದ್ದಾರೆ ವರಿಷ್ಠರು, ಡೆಲ್ಲಿ ವರಿಷ್ಠರು, ರಾಜ್ಯ ವರಿಷ್ಠರು. ಇನ್ನು ನನಗೆ ಯಾವುದೇ ಹುದ್ದೆ ಕೊಟ್ಟರೂ ದಕ್ಷತೆಯಿಂದ ನಿಭಾಯಿಸ್ತೀನಿ ಅಂತ ಪವರ್ ಟಿವಿಗೆ ಮಾಜಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ. ಯಾವುದೇ ಹುದ್ದೆ ಕೊಟ್ಟರೂ ನಾನು ಬಹಳ ದಕ್ಷತೆಯಿಂದ ಅದನ್ನು ನಿಭಾಯಿಸ್ತೀನಿ ಅಂತ ಪವರ್ ಟಿವಿಗೆ ಮಾಜಿ ಸಚಿವ ಈಶ್ವರ್ ಖಂಡ್ರೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅರಣ್ಯ ಇಲಾಖೆಯಲ್ಲಿ ಸಮಗ್ರ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ. ಸಿದ್ದರಾಮಯ್ಯ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿದ್ದರು ಈಶ್ವರ್ ಖಂಡ್ರೆ. ಅರಣ್ಯ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಜಾತಿವಾರು ಡಿಸಿಎಂ ಹುದ್ದೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಖಂಡ್ರೆ ಹೇಳಿದ್ದಾರೆ. ಕಳೆದ ಎಲೆಕ್ಷನ್ ವೇಳೆ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಕೈ ಹಿಡಿದಿದೆ. ಲಿಂಗಾಯತ ಸಮುದಾಯಕ್ಕೆ ಡಿಸಿಎಂ ಹುದ್ದೆ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿರೋದು. ವರಿಷ್ಠರನ್ನ ಭೇಟಿಯಾಗಿ ಮನವಿ ಮಾಡಿದ್ದೀನಿ ಅಂತ ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ದಾರೆ. ಸಭೆ ಇದೆ. ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕೌಂಟೌನ್ ಆಗಿದೆ. ಹಾಗೆ ಸಂಪುಟ ರಚನೆ ಕಸರತ್ತು ಕೂಡ ಜೋರಾಗಿ ನಡೀತಾ ಇರ್ತಕ್ಕಂಥದ್ದು. ಒಂದು ಕಡೆ 3 ಡಿಸಿಎಂ ಮಾಡಬೇಕು ಅನ್ನೋದು ಆಗ್ರಹ ಇದೆ. ಜೊತೆಗೆ ಸೀನಿಯರ್ಗಳು ಕೂಡ ಮೊದಲ ಪಟ್ಟಿಯಲ್ಲೇ ಸಂಪುಟ ಸೇರೋದಕ್ಕೆ ಬಹಳಷ್ಟು ಒಂದು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ನಮ್ಮ ಜೊತೆ ಈಗ ಹಿರಿಯ ನಾಯಕರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣ ಕೌಂಟೌನ್ ಶುರುವಾಗಿದೆ. ಮತ್ತೆ ಸಂಪುಟದಲ್ಲಿ ಸೇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ಆಕಾಂಕ್ಷಿ ಇದ್ದಾರೆ. ಸರ್, ತಾವು ಮೊದಲ ಪಟ್ಟಿಯಲ್ಲೇ ತಮ್ಮ ಹೆಸರು ಇರ್ತಕ್ಕಂಥ ಒಂದು ನಿರೀಕ್ಷೆ ಇದೆಯಾ ಸರ್? ನೋಡಿ, ಈಗ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ಇದೆ. ಬಹಳ ಸ್ಮೂತ್ ಆಗಿ ಸುಲಲಿತವಾಗಿ ನಾಯಕರ ಆಯ್ಕೆ ಆಗ್ತದೆ. ಆಯ್ಕೆ ಆದ್ಮೇಲೆ ಇವತ್ತು ಸಂಪುಟ ರಚನೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಇವತ್ತೆಲ್ಲ ವರಿಷ್ಠರು ಮತ್ತೆ ಖರ್ಗೆ ಸರ್, ಸಿದ್ದರಾಮಯ್ಯ ಸರ್, ಡಿ.ಕೆ. ಸರ್ ಇವರೆಲ್ಲರೂ ಸೇರ್ತಾರೆ. ಎಲ್ಲರ ಅಭಿಪ್ರಾಯಗಳನ್ನು ಪಡೆದುಕೊಂಡು ಒಂದು ಸೂಕ್ತವಾದಂತ ಎಲ್ಲಾ ಸಮುದಾಯಕ್ಕೆ ಮತ್ತು ಎಲ್ಲಾ ವಿಭಾಗಗಳಿಗೆ ಸೂಕ್ತ ಪ್ರಾತಿನಿಧ್ಯ ಕೊಟ್ಟು ಒಂದು ಒಳ್ಳೆಯ ಒಂದು ಸಚಿವ ಸಂಪುಟ ಕೊಡ್ತಾರೆ ಅನ್ನುವಂಥದ್ದು ನನಗೆ ಭರವಸೆ ಇದೆ. ಸರ್, ಎಐಸಿಸಿ ನಾಯಕರು ಕೂಡ ಬರ್ತಾ ಇದ್ದಾರೆ. ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲ ಅವರು ಕೂಡ ಬಂದಿದ್ದಾರೆ. CLP ಅವರು ಕೂಡ ಭಾಗಿಯಾಗ್ತಾರೆ ಅನ್ನೋದು ಮಾಹಿತಿ. ಬಟ್ ಏನಾದ್ರೂ ಯಾರಾದ್ರೂ ಅಪಸ್ವರ ಇದೆ, ಅದಕ್ಕಾಗಿ ಎಐಸಿಸಿ ನಾಯಕರು ಏನಾದ್ರು ಬರ್ತಿದ್ದಾರೆ? ಹಾಗೇನಿಲ್ಲ, ಮೊದಲಿನಿಂದ ಇದೊಂದು ಪದ್ಧತಿ ಇದೆ. ಎಐಸಿಸಿ ನಾಯಕರು ಇವತ್ತು ಅಬ್ಸರ್ವರ್ಸ್ ಎಲ್ಲ ಬರ್ತಾರೆ, ಎಲ್ಲರ ಅಭಿಪ್ರಾಯವನ್ನು ಪಡೀತಾರೆ. ಅಭಿಪ್ರಾಯವನ್ನು ಪಡೆದು ತೀರ್ಮಾನವನ್ನು ಮಾಡ್ತಾರೆ. ಉತ್ತಮವಾದಂತ ತೀರ್ಮಾನ ಮಾಡ್ತಾರೆ. ಉತ್ತಮ ಆಡಳಿತ ಕೊಡ್ತೇವೆ. 3 ವರ್ಷ ಉತ್ತಮ ಆಡಳಿತ ಕೊಟ್ಟಿದ್ದೇವೆ. ಇವತ್ತು ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆಯಲ್ಲಿ ಎಂದೂ ಆಗದ ರೀತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳನ್ನು ನಾನು ಮಾಡಿದ್ದೇನೆ ಅನ್ನುವಂತ ತೃಪ್ತಿ ಇದೆ. ಅದು ಮಾನವ ಪ್ರಾಣಿ ಸಂಘರ್ಷ ತಡೆಯುವಂತದ್ದಿರ್ಬೋದು, ಒತ್ತುವರಿ ತೆರವು ಮಾಡುವಂತದ್ದಿರ್ಬೋದು, ಹೊಸ SOPಗಳನ್ನು ಇವತ್ತು ಜಾರಿಗೆ ತಂದಿದ್ದಂಥದ್ದಿರ್ಬೋದು. ಇವತ್ತು ಈ ರೀತಿಯಲ್ಲಿ ಅನೇಕ ಬೆಂಗಳೂರಿನಲ್ಲೇ ಸುಮಾರು 5,678 ಎಕರೆ ಭೂಮಿ ಏನಿದೆ ಹುಲ್ಲುಗಾವಲು ಸಂರಕ್ಷಣೆ ಮಾಡಲಿಕ್ಕೆ ಗ್ರೇಟ್ ಹೆಸರುಘಟ್ಟ ಅಂತ ಹೇಳಿ ಮೀಸಲು ಅಂತ ಘೋಷಣೆ ಮಾಡಿದಂಥದ್ದಿರ್ಬೋದು. ಹೀಗೆ ಹಲವಾರು ಯೋಜನೆಗಳು, ಕಾರ್ಯಕ್ರಮಗಳನ್ನು ಕೊಟ್ಟು
ಇವತ್ತು ಈ ಪಕ್ಷಕ್ಕೆ ಈ ರಾಜ್ಯಕ್ಕೆ ಒಳ್ಳೇದ್ ಮಾಡುವಂತ ಕೆಲಸ ನಾನು ಅದೇ ಮಾಡಿದ್ದೇನೆ. ನಿರೀಕ್ಷೆ ಇದೆ ಸರ್. ಈಗ ಡಿ ಕೆ ಶಿವಕುಮಾರ್ ಅವ್ರ ಸಂಪುಟದಲ್ಲೂ ಕೂಡ ತಮಗೆ ಸ್ಥಾನ ಸಿಗಬಹುದು. ನಿರೀಕ್ಷೆ ಅಂತೂ ಎಲ್ಲರದ್ದು ಇರ್ತದೆ, ನಮ್ಮ ಮತದಾರದ್ದು ಇರ್ತದೆ. ಇವತ್ತು ಅಂತಿಮವಾಗಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಸರ್, ಆಮೇಲೆ ಪ್ರಮುಖವಾಗಿ ಲಿಂಗಾಯತ ಸಮುದಾಯಕ್ಕೆ ಸಿಎಂ ಸ್ಥಾನ ಸಿಗಬೇಕು ಅನ್ನೋ ಡಿಮ್ಯಾಂಡ್ ಇತ್ತು. ಈಗ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಗಳ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಲಿಂಗಾಯತ ಸಮುದಾಯದಿಂದ ತಮಗೇನಾದ್ರೂ ಡಿಸಿಎಂ ಸ್ಥಾನ ಸಿಗ್ತಕ್ಕಂತ ಸಾಧ್ಯತೆ ಇದೆಯಾ? ನೋಡಿ, ಲಿಂಗಾಯತ ವೀರಶೈವ ಸಮುದಾಯ ಅತ್ಯಂತ ಪ್ರಬಲವಾದಂತ ಒಂದು ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ. ಹಿಂದೆ 2023ರಲ್ಲಿ ಲಿಂಗಾಯತರು ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿದಿದ್ದಾರೆ. ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 36 ಜನ ಲಿಂಗಾಯತ್ ಶಾಸಕರು ಗೆದ್ದು ಬಂದಿದ್ದಾರೆ. ಎಲ್ಲಾ ಸಮುದಾಯದವರ ಅಭಿಪ್ರಾಯ ಇದೆ. ಈಗ ನಾನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷನಾಗಿನೂ ಒಂದು ವಿನಂತಿ ಮಾಡಿದ್ದೇನೆ ವರಿಷ್ಠರಿಗೆ. ನಮ್ಮ ಸಮುದಾಯದ ಏನೊಂದು ಭಾವನೆಗಳಿದಾವೆ, ಇವತ್ತು ಸೂಕ್ತವಾದಂತ ಒಂದು ಪ್ರಾತಿನಿಧ್ಯ ಇವತ್ತು ಈ ಸಮುದಾಯಕ್ಕೂ ಸಚಿವ ಸಂಪುಟದಲ್ಲಿ ಎಲ್ಲಾ ಹುದ್ದೆಗಳಲ್ಲಿ ಸಿಗಬೇಕು ಅನ್ನುವಂಥದ್ದು, ಆ ಒಂದು ಮನವರಿಕೆ ಮಾಡಿಕೊಡುವಂತ ಕೆಲಸ ನನ್ನ ಜವಾಬ್ದಾರಿ ಇದೆ. ಅದನ್ನು ನಾನು ಮಾಡುತ್ತೇನೆ. ಸರ್, ನೀವು ಡಿಸಿಎಂ ಹುದ್ದೆ ಆಕಾಂಕ್ಷಿ ಇದ್ದೀರಾ? ನೋಡಿ, ನಾನು ಆ ಹುದ್ದೆ ಈ ಹುದ್ದೆ ಅನ್ನುವಂತ ಪ್ರಶ್ನೆ ಇಲ್ಲ. ಇವತ್ತು ನಮ್ಮ ಪಕ್ಷ ನನಗೆ ಯಾವ್ದು ಹುದ್ದೆ ಕೊಡ್ತದೆ, ಅರಣ್ಯ ಇಲಾಖೆ ಸಚಿವನಾಗಿ ಉತ್ತಮ ಕಾರ್ಯ ಮಾಡಿದ್ದೇನೆ. ಇನ್ನು ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟರು ಅದನ್ನು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ನಿಭಾಯಿಸುತ್ತೇನೆ. ಸೊ ಇದಿಷ್ಟು ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಯಾವುದೇ ಹುದ್ದೆಯನ್ನು ಕೂಡ ತಾವು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ನಿಭಾಯಿಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಲಿಂಗಾಯತ ಸಮುದಾಯ ಈ ಹಿಂದೆ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದೆ. 36 ಶಾಸಕರು ಆಯ್ಕೆಯಾಗಿದ್ವಿ. ಹಾಗಾಗಿ ಮುಂದೆ ತಮ್ಮ ಸಮುದಾಯವನ್ನು ಕೂಡ ಪರಿಗಣಿಸಬೇಕು ಅನ್ನೋ ಆಗ್ರಹವನ್ನು ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.